ನಿಮ್ಗೆ ದ್ರಾಕ್ಷಿ ಅಂದ್ರೆ ಇಷ್ಟನಾ? ಹಾಗಂತ ಬರೀ ನೀರಲ್ಲಿ ತೊಳೆದ್ಬಿಟ್ಟು ಹಾಗೆ ತಿಂತಾ ಇದ್ದೀರಾ? ತುಂಬಾ ಡೇಂಜರು. ಏನಕ್ಕೆ ಅಂದ್ರೆ ತುಂಬಾ ಹೆಚ್ಚಾಗಿ ಪೆಸ್ಟಿಸೈಡ್ಸ್ ರಸಗೊಬ್ಬರಗಳನ್ನ ಸಿಂಪಡಿಸೋದು ದ್ರಾಕ್ಷಿಗೆನೆ. ಅದನ್ನ ಚೆನ್ನಾಗಿ ತೊಳೆದಲೇ ತಿಂದ್ರೆ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. ಗೊತ್ತು ಬಿಡಿ ಮೇಡಮ್, ಬೇಕಿಂಗ್ ಸೋಡಾದಲ್ಲಿ ತೊಳೆದ್ಬಿಟ್ಟು ತಿಂತೀವಿ. ಅದೇ ಎಷ್ಟೊತ್ತು ನೆನೆಸ್ತಾ ಇದ್ದೀರಾ? ಹೇಗ್ ತೊಳಿತಾ ಇದ್ದೀರಾ? ಎಷ್ಟು ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ತಿದ್ದೀರಾ? ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅರ್ಧ ಕೆಜಿಯಷ್ಟು ದ್ರಾಕ್ಷಿನ ತೊಳಿಬೇಕು ಅಂದ್ರೆ 3 ಇಂದ 4 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಬಳಸಬೇಕು. ಒಂದು ಬೌಲಲ್ಲಿ ದ್ರಾಕ್ಷಿ ಮುಳುಗುವಷ್ಟು ನೀರು ಹಾಕೊಳ್ಳಿ. ಅದಕ್ಕೆ 3 ಇಂದ 4 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಕರ್ಗೋದಕ್ಕೆ ಬಿಡಿ. ಇದನ್ನ 12 ನಿಮಿಷ ಹಾಗೇ ಬಿಡಬೇಕು. ಮಿನಿಮಮ್ 12 ನಿಮಿಷ ಆ ನೀರಲ್ಲಿ ದ್ರಾಕ್ಷಿ ನೆನಿಬೇಕು. ಮ್ಯಾಕ್ಸಿಮಮ್ 15 ನಿಮಿಷ ಸಾಕಾಗುತ್ತೆ. ನಂತರ ಆ ನೀರಿಂದ ಅದನ್ನ ತೆಗೆದು ಮತ್ತೆ ತೊಳಿಬೇಕು. ನಾರ್ಮಲ್ ನೀರಿಂದ ಚೆನ್ನಾಗಿ ತೊಳೆದು ನಂತರ ತಿನ್ನಿ. ಹೀಗೆ ಮಾಡೋದ್ರಿಂದ 96% ಅಷ್ಟು ಪೆಸ್ಟಿಸೈಡ್ಸ್ ಹೋಗುತ್ತೆ. ಮುಂದೆನಾದ್ರೂ ನೀವು ದ್ರಾಕ್ಷಿ ತಗೋಬೇಕಾದ್ರೆ ಹುಳಿದ್ಯೋ ಸಿಹಿದ್ಯೋ ಅಂತ ಹೇಳ್ಬಿಟ್ಟು ಹಾಗೆ ತಗೊಂಡು ಜಸ್ಟ್ ಹಿಂಗ್ ಹೊರ್ಸ್ಕೊಂಡು ಬಾಯಿಗೆ ಹಾಕೊಂಡು ತಿಂತಿರ್ತಾರೆ. ಹಾಗೆಲ್ಲ ಮಾಡಬೇಡಿ. ಅದ್ರ ಮೇಲಿರುವಂತಹ ಪೆಸ್ಟಿಸೈಡ್ಸ್ ನಿಮ್ ಹೊಟ್ಟೆ ಸೇರುತ್ತೆ. ಹುಷಾರು.